ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬನ್ನು ಬಿಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ. ನೀವೇನಾದರೂ ಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಯಾಕೆ ಎಲ್ಲರೂ ಕೂಡ ಯೂಟ್ಯೂಬ್ ಸಾವಾಸ ಬೇಡ, ಯೂಟ್ಯೂಬ್ ಬಿಟ್ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಯಾರು ಒಳ್ಳೆ ಥರ ವೀಡಿಯೋಸ್ಗಳನ್ನ ಮಾಡ್ತಾರೋ ಅವ್ರುಗಳಿಗೆ ಯೂಟ್ಯೂಬಲ್ಲಿ ಬೆಲೆ ಇಲ್ಲ. ಯಾರು ಒಳ್ಳೆ ಥರ ವೀಡಿಯೋಸ್ಗಳನ್ನ ಮಾಡಲ್ವೋ ಅವ್ರಿಗೆ ಯೂಟ್ಯೂಬಲ್ಲಿ ಸಿಕ್ಕಾಬಟ್ಟೆ ಬೆಲೆ. ಆ ಒಂದು ಕಾರಣಕ್ಕೆ ತುಂಬ ಜನ ಯೂಟ್ಯೂಬಲ್ಲಿ ಒಳ್ಳೆ ಥರ ವೀಡಿಯೋಸ್ಗಳನ್ನ ಮಾಡೋರು ತುಂಬ ಡಿಮೋಟಿವೇಟ್ ಆಗಿ ಯೂಟ್ಯೂಬನ್ನ ಬಿಡಬೇಕು ಅಂದ್ಕೊಂಡಿರ್ತಾರೆ. ಯಾಕೆಂತಂದರೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಯೂಟ್ಯೂಬಲ್ಲಿ. ಯಾಕೆ ಅಂತಂದರೆ, ಸೊ ಈಗಿನ ಒಂದು ಜಮಾನ ಒಂದು ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಅನ್ನೋ ಥರ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ತುಂಬ ಜನ ಯೂಟ್ಯೂಬನ್ನು ಮಾಡೋದೇ ಬೇಡ, ಯೂಟ್ಯೂಬ್ ನಮಗೆಲ್ಲ ಸೂಟ್ ಆಗೋಲ್ಲ, ಬಿಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ. ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಎರಡು ಥರ ನೀವು ಯಶಸ್ಸನ್ನು ಪಡ್ಕೊಳ್ಬೋದು, ಆಯಿತಾ? ಸೊ ಒಂದು ಒಳ್ಳೆ ಥರ ಪಡ್ಕೋಬೋದು, ಇನ್ನೊಂದು ಕೆಟ್ಟ ರೀತಿ ನೀವು ಪಡ್ಕೋಬೋದು. ಯೂಟ್ಯೂಬಲ್ಲಿ ನೀವೇನಾದರೂ ಬೆಳಿಲೇಬೇಕು ಅಂತ ಮೈಂಡಲ್ಲಿ ಏನಾದರೂ ಫಿಕ್ಸ್ ಆಗಿದ್ದೀರಾ ಅಂತಂದರೆ ನೋಡಿ, ನೀವು ಬೆಳಿಬೋದು. ಯಾವ ಥರ ಅಂತಂದರೆ, ಈಗ ನೀವು ಯಾರ ಬಗ್ಗೆನೋ ಒಬ್ಬರ ಬಗ್ಗೆ ನೀವು ಮಾತಾಡಿಬಿಟ್ರೆ ಯೂಟ್ಯೂಬ್ ಸೋಷಿಯಲ್ ಮೀಡ್ಯಾದಲ್ಲಿ, ಸೊ ನೀವು ಬೆಳೆದು ಬಿಡ್ತೀರಾ, ಅವತ್ತಿಗೆ ಬೆಳೀತೀರಾ, ಆಯಿತಾ? ಸೊ ಅದೇನು ದೊಡ್ಡ ವಿಚಾರ ಅಲ್ಲ. ನೀವು ಅವತ್ತೇ ಫೇಮಸ್ ಆಗ್ತೀರಾ ಯೂಟ್ಯೂಬಲ್ಲಿ. ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆಗುತ್ತೆ, ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಮಾಡ್ತೀರಾ. ಆದರೆ ನೆಕ್ಸ್ಟು ನೀವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಎಷ್ಟೊಂದು ಜನ ಯೂತ್ಸ್ಗಳು ಯೂಟ್ಯೂಬಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಸೊ ಇವ್ರ ಬಗ್ಗೆ ಮಾತಾಡೋದು, ಇವ್ರದ್ದು ಹೆಸರು ತಗೊಳ್ಳೋದು, ಇವ್ರಿಗೆ ಬೈಯೋದು, ಇವ್ರಿಗೆ ಏನಾದರೂ ಅನ್ನೋದು, ಕೆಣಕೋದು ಅಲ್ವಾ? ಸೊ ಇವ್ರ ಫೋಟೋ ವೀಡಿಯೋಗಳನ್ನ ಯೂಸ್ ಮಾಡ್ಕೊಂಡು ಬೈಯೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಅವ್ರುಗಳಿಗೆ ಜಸ್ಟ್ ಏನಿಲ್ಲ, ಅವ್ರಿಗೇನು ಟೆನ್ಷನ್ ಏನಿಲ್ಲ. ಅವರು ಜಸ್ಟ್ ಸೋಷಿಯಲ್ ಮೀಡಿಯಾಗೆ ಬರಬೇಕು, ಹೆಸರು ಮಾಡಬೇಕು, ಇದು ಮಾಡಬೇಕಷ್ಟೇ. ಇದನ್ನೊಂದಷ್ಟೇ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ನೀವು ಏನು ಮಾಡ್ತಿರೋ ಫ್ಯೂಚರಲ್ಲಿ ಅಷ್ಟೇ ಸಮಸ್ಯೆಗಳಾಗ್ತವೆ, ಆಯಿತಾ? ಇದೆಲ್ಲ ನಿಮಗೆ ಟೈಮೇ ತಗೊಳ್ಳಲ್ಲ, ಸಕ್ಸಸ್ ಕೊಡುತ್ತೆ. ಬಟ್ ಇದನ್ನು ನೀವು ಉಳಿಸ್ಕೊಂಡು ಹೋಗೋದಿದೆ ನೋಡಿ, ನೆಕ್ಸ್ಟು ಭಾರಿ ಕಷ್ಟ ಐತೆ. ಲೈಫಲ್ಲಿ ನಾರ್ಮಲ್ ಸಮಸ್ಯೆಗಳೇ ಬೇಜಾನಿರ್ತವೆ, ಆಯಿತಾ? ಸಣ್ಣ ಪುಟ್ಟ ಲೈಫಲ್ಲೇ ಸಮಸ್ಯೆಗಳಿರ್ತವೆ. ಸುಮ್ಮನೆ ನೀವು ಇವ್ರನ್ನ ಎದುರಾಕೊಳ್ಳೋದು, ಇವರು ಬೈಯೋದು, ಇನ್ನೊಂದು ಮಾಡ್ಕೊಂಡು ನೀವು ಹೆಸರು ಮಾಡ್ಕೊಂಡ್ರೆ ನೆಕ್ಸ್ಟು ನೀವು ಯಾರು ಬೈದಿರ್ತೀರ ನೋಡಿ, ಅವ್ರು ನಿಮ್ಮ ಹಿಂದೆ ಬೀಳ್ತಾರೆ. ಅವ್ರು ನೆಕ್ಸ್ಟ್ ಏನೋ ಒಂದು ಪ್ರೊಸೀಜರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ನಿಮಗೆ ಲೈಫಲ್ಲಿ ಇದೇ ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ನೀವು ಅವ್ರಿಗೆ ಬೈಯೋದು, ಅವ್ರು ನಿಮಗೆ ಬೈಯೋದು, ನೀವು ಅವ್ರಿಗೆ ಬೈಯೋದು, ಅವ್ರು ನಿಮ್ಗೆ ಬೈಯೋದು. ಇಲ್ಲಿ ನೋಡೋರು ಏನಿಲ್ಲ, ಎಂಜಾಯ್ ಮಾಡ್ತಾ ಇರ್ತಾರೆ, ತಲೆ ಕೆಡ್ಸ್ಕೊಬೇಡಿ. ನೋಡೋರು ಬೇಜಾನ್ ಎಂಜಾಯ್ ಮಾಡ್ತಾರೆ, ಆಯಿತಾ? ಅವ್ರು ನಿಮ್ಮ ಕಮೆಂಟ್ಸು ಹೊಡಿತಾರೆ, ಸಖತ್ತಾಗಿ ಮಾಡ್ತಾಯಿದ್ದೆ ಗುರು, ಉರ್ಸು ಗುರು, ಅವನಿಗೆ ಬಿಡಬೇಡ ಗುರು ಅಂತ. ಬಟ್ ಲೈಫು ಟ್ರಬಲ್ಗೆ ಸಿಗಾಕೊಳ್ಳೋದು ನಿಮ್ಮ ಲೈಫ್, ಓಕೆ? ಸೊ ಹಾಗಾಗಿ ನಾನು ಹೇಳುವಂಥದ್ದು, ಯೂಟ್ಯೂಬಲ್ಲಿ ಹೆಸರು ಮಾಡ್ತೀನಿ ಅಂತಂದರೆ, ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬಲ್ಲಿ ನಾನು ಇರಬೇಕು ಅಂತಂದರೆ ಒಳ್ಳೆ ಥರ ಮಾಡಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಆ ಜೀವನನೇ ಬೇಡ ನನಗೆ. ನಾನು ಹೇಳ್ತಾಯಿದ್ದೀನಿ ಕೇಳಿ, ಆ ಜೀವನನೇ ಬೇಡ, ಯಾರಿಗೂ ಬೇಡ. ನಾನು ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ, ನೋಡಿ ಹೇಳ್ತಾಯಿದ್ದೀನಿ. ತುಂಬ ಜನರ ಒಂದು ಅವರ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನು ನೋಡಿ ಹೇಳ್ತಾಯಿದ್ದೀನಿ ನಾನು. ಆ ಸಮಸ್ಯೆಗಳಲ್ಲಿ ನೀವು ಸಿಗಾಕೊಳ್ಬೇಡಿ, ಏನೂ ಮಾಡಬೇಡಿ. ಯೂಟ್ಯೂಬಲ್ಲಿ ನಿಮ್ಮ ಪಾಡಿಗೆ ನೀವು ಕಂಟೆಂಟ್ಗಳನ್ನ ಮಾಡ್ಕೊಂಡು ಹೋಗಿ, ಆಯಿತಾ? ಸುಮ್ಮನೆ ಕಂಟೆಂಟ್ಗಳು ಮಾಡ್ಕೊಂಡು ಹೋಗಿ. ನೋಡೋರು ಇದ್ರೆ ನೋಡ್ತಾರೆ, ಬೇಡ ಅಂದರೆ ಬೇಡ. ರಿಸ್ಕೇ ಇರಲ್ಲ ಲೈಫು, ಆಯಿತಾ? ಸೊ ಎಲ್ಲರೂ ಚೆನ್ನಾಗಿರ್ತಾರೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತಾರೆ, ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ನೀವು ಇದನ್ನೆಲ್ಲ ನೀವು ಯೋಚನೆ ಮಾಡ್ದೇ ಸುಮ್ಮನೆ ಏಕದಮ್ ನಾನು ಬೆಳಿಬೇಕು, ನಾನು ಹೆಸರು ಮಾಡಬೇಕು, ನನಗೆ ಇವರು ಹೋದ್ರೆ ಗುರುತಿಸ್ಬೇಕು, ಸೆಲ್ಫಿ ತಗೋಬೇಕು, ಫೋಟೋ ತಗೋಬೇಕು, ಆಗಲ್ಲ ಗೈಸ್. ಆಮೇಲೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಡಿಮೋಟಿವೇಟ್ ಆಗಿರ್ತೀರ ಯೂಟ್ಯೂಬಲ್ಲಿ, ಆಯಿತಾ? ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಯಾಕಿಲ್ಲ ಗೈಸ್? ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಕಾಲ ಇದೆ. ಸೊ ಟೈಮ್ ಬಂದೇ ಬರುತ್ತೆ. ಸೊ ನೀವೇನು ಮಾಡಬೇಕು, ಕಷ್ಟಪಡ್ತಾಯಿರಿ. ಯಾವತ್ತೂ ಕೂಡ ಯೂಟ್ಯೂಬನ್ನು ಬಿಡೋಕೆ ಹೋಗ್ಬೇಡಿ, ಆಯಿತಾ? ನಾನು ಯೂಟ್ಯೂಬನ್ನು ಬಿಟ್ಬಿಡಿ ಅಂತ ಯಾಕೆ ಹಾಕಿದ್ದೆ ಅಂತಂದರೆ, ಆ ಮೈಂಡ್ಸೆಟ್ಟಲ್ಲಿ ಇರ್ತೀರಾ, ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮಗೆ ಅದು ಪರಿವರ್ತನೆ ಆಗಲಿ, ಚೇಂಜ್ ಆಗಲಿ ಅಂತಂದ್ಬಿಟ್ಟು, ಆಯಿತಾ? ಸೊ ಇಲ್ಲಿ ತನಕ ನೀವು ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆ? ಸೊ ಇದಿಷ್ಟು ನನ್ನ ಒಂದು ಅನಿಸಿಕೆ ಗೈಸ್. ಅದಕ್ಕೋಸ್ಕರ ನಾನು ತುಂಬ ಸಿಂಪಲ್, ನಮ್ಮ ಕೆಲಸ ಇಷ್ಟು ಅಷ್ಟು ನಾವು ಮಾಡ್ಕೊಂಡು ಹೋಗೋದು ಅಷ್ಟೇ. ಯಾರಾದರೂ ಏನಾದ್ರು ಬರ್ತಾರಾ, ಡೈರೆಕ್ಟಾಗಿ ಹೇಳ್ತೀವಿ, ಡೈರೆಕ್ಟಾಗಿ ಮಾತಾಡ್ತೀವಿ, ಡೈರೆಕ್ಟಾಗಿ ಡೀಲ್ ಮಾಡ್ತೀವಿ ಅಷ್ಟೇ, ಆಯಿತಾ? ತಲೆ ಕೆಡಿಸ್ಕೊಳ್ಳಲ್ಲ. ಏನಾದರೂ ಇದೆಯಾ, ಬಾಗುರು ಮೀಟ್ ಮಾಡೋ, ಅದೇನು ಸರಿಪಡಿಸ್ಕೊಂಡು ಹೋಯ್ತಾರೋ ಅಷ್ಟೇ, ತುಂಬ ಸಿಂಪಲ್ಲು. ಸೊ ಹಿಂಗಿರ್ಬೇಕಷ್ಟೇ.
ಸೊ ಅಷ್ಟೇ ಗೈಸ್ ನಾನು ಹೇಳುವಂಥದ್ದು. ಸೊ ಎಲ್ರಿಗೂ ಕೂಡ ಹೊಸ ಯೂಟ್ಯೂಬರ್ಸ್ಗಳು ಯಾರು ಯೂಟ್ಯೂಬ್ ಬರ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.